ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ನಡೆಯುವಂಥ ಕೋಟಿ ಚೆನ್ನಯ ಕಂಬಳವು ಇದೇ ಬರುವ 24 ಶನಿವಾರ ಮತ್ತು ಆದಿತ್ಯವಾರ ನಡೆಯಲಿಕ್ಕಿದೆ. ಆ ಪ್ರಯುಕ್ತ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಪೂಜೆಯನ್ನು ಮಾಡಿ ಈಗ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಪ್ರತಿ ವರ್ಷ ಪುತ್ತೂರಿನ ಕೋಟಿ ಚೆನ್ನಯ ಕಂಬಳ ಅಂತ ಹೇಳಿದ್ರೆ ಜಗತ್ ಪ್ರಸಿದ್ಧ ಅಂತ ಹೇಳಿದ್ರೆ 24 ಕಂಬಳಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಹೆಚ್ಚಿನ ಕೋಣೆಗಳ ಸಂಖ್ಯೆ ಭಾಗವಹಿಸುವಂಥ ಒಂದು ಕಂಬಳ ಇದ್ದರೆ ಅದು ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ನಡೆಯುವಂಥ ಈ ಕಂಬಳ. ಈ ಕಂಬಳವನ್ನು ನಮ್ಮ ಅಧ್ಯಕ್ಷರಾದಂಥ ಚಂದ್ರರಾಜ್ ಶೆಟ್ಟಿ ಮತ್ತು ಅವರ ತಂಡದವರು ಈ ವರ್ಷ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಅದನ್ನು ಆಚರಣೆ ಮಾಡಬೇಕು, ಅದನ್ನು ಆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಯೋಚನೆಯನ್ನು ಹಾಕ್ಕೊಂಡಿದ್ದಾರೆ. ನಾವು ಇವಾಗಲೇ ನಮ್ಮ ಸತೀಶ್ ಜಾರಕಿಹೊಳಿ PWD ಮಿನಿಸ್ಟ್ರನ್ನು ಭೇಟಿ ಮಾಡಿ ಅವರು ಭರವಸೆ ಕೊಟ್ಟಿದ್ದಾರೆ, ಈ ಕಂಬಳದಲ್ಲಿ ಅವರು ಭಾಗವಹಿಸ್ತಾರೆ. ಅದೇ ರೀತಿ ನಮ್ಮ ಕಾರ್ಮಿಕ ಮಂತ್ರಿ ಆದಂಥ ಸಂತೋಷ್ ಲಾಡ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಬೇರೆ ಬೇರೆ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸಿನಿಮಾ ನಟರು, ಸಿನಿಮಾ ನಟಿಯರು, ಬೇರೆ ಬೇರೆ ಈ ರಾಜ್ಯದ ಹೊರ ರಾಜ್ಯಗಳ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಪ್ರತಿ ವರ್ಷ ಸುಮಾರು 60 ರಿಂದ 70 ಸಾವಿರ ಜನ ಈ ಕಂಬಳವನ್ನು ವೀಕ್ಷಣೆ ಮಾಡ್ತಾರೆ. ಈ ವರ್ಷ ನಾವು ನಿರೀಕ್ಷೆಯಲ್ಲಿದ್ದೀವಿ, ಸುಮಾರು 1 ಲಕ್ಷಕ್ಕಿಂತ ಮೇಲ್ಪಟ್ಟ ಜನ ಈ ಕಂಬಳವನ್ನು ವೀಕ್ಷಣೆ ಮಾಡಲಿಕ್ಕಿದ್ದಾರೆ. ಅವರಿಗೆ ವೀಕ್ಷಣೆ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಬರುವ ವರ್ಷ ಕಂಬಳದ ಕಲೆಯನ್ನು ಒಂದು ಸೈಡ್ಗೆ ಶಿಫ್ಟ್ ಮಾಡುವಂಥ ನಮ್ಮ ಮಾಸ್ಟರ್ ಪ್ಲ್ಯಾನಲ್ಲಿ ಹೇಗಿದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿ ಗ್ಯಾಲರಿಯನ್ನು ಕೂಡ ಮಾಡುವಂಥ ಕೆಲಸ ಆಲೋಚನೆ ನಮ್ಮ ಹತ್ರ ಇದೆ. ಒಟ್ಟಿನಲ್ಲಿ ಪುತ್ತೂರಿನ ಕಂಬಳಕ್ಕೆ ಒಂದು ವಿಶೇಷ ರೀತಿಯಾದ ಮೆರುಗನ್ನು ಕೊಟ್ಟು ಇಡೀ ರಾಜ್ಯದ ಜನತೆಯನ್ನು ಈ ಕಂಬಳಕ್ಕೆ ಆಕರ್ಷಿಸುವಂಥ ಕೆಲಸವನ್ನು ಮಾಡ್ತದೆ. ಪುತ್ತೂರಿನ ಕಂಬಳದಲ್ಲಿ ಬಹುಮಾನ ಕೂಡ ವಿಶೇಷತೆ. ಬಾಕಿ ಕಂಬಳದಲ್ಲಿ 1.5 ಪೌನು ಕೊಟ್ಟರೆ ಪುತ್ತೂರು ಕಂಬಳದಲ್ಲಿ 2 ಪೌನು ಕೊಡುವಂಥ ಒಂದು ಇದು ಕಂಬಳ. ಇದು ಇಡೀ ಕಂಬಳ ಸಮಿತಿಯಲ್ಲಿ ನಡೆಯುವಂಥ ಕಂಬಳದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯುವಂಥದ್ದು, ಹೆಚ್ಚಿನ ಜನ ಸೇರುವಂಥ ಕಂಬಳ. ಈ ಕೂಡ ಮಹಾಲಿಂಗೇಶ್ವರ ದೇವರ ಒಂದು ಅನುಗ್ರಹದಿಂದ, ಜನರ ಸಹಕಾರದಿಂದ, ಚಂದ್ರರಾಜ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸುವಂಥ ಯೋಚನೆಯನ್ನು ಹಾಕ್ಕೊಂಡಿದೆ. ಯಶಸ್ವಿಯಾಗಿ ನಡೆಸುವ ಅಲ್ಲಿ ಮಹಾಲಿಂಗೇಶ್ವರ ದೇವರ ಪ್ರಾರ್ಥನೆಯನ್ನು ಮಾಡಿದೆ, ಅವರ ಅನುಗ್ರಹವನ್ನು ಬೇಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೊಡ್ತೇನೆ.